ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ದಾವಣಗೆರೆ ಸ್ಟೈಲಲ್ಲಿ ಮಂಡಕ್ಕಿ ಮೆಣಸಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಗಿರ್ಮಿಟ್ ಅಂತಾನೂ ಕರೀತಾರೆ. ಒಂದು ಕಡಾಯಿನ ಬಿಸಿಗಿಟ್ಟು ಅದಕ್ಕೆ 1/4 ಕಪ್ಪಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, 4ರಿಂದ 5 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಮತ್ತು 3 ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು, ಪೂರ್ತಿಯಾಗಿ ಬೇಯೋದು ಬೇಡ. ಅರ್ಧ ಬೆಂದಿರಬೇಕು, ಆವಾಗನೇ ಈ ಮಂಡಕ್ಕಿಗೆ ಒಳ್ಳೆ ರುಚಿ ಕೊಡುತ್ತೆ. ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ಗಿರ್ಮಿಟ್ನ 10 ನಿಮಿಷದಲ್ಲಿ ಮಾಡ್ಕೋಬೋದು. ಸಂಜೆ ಸ್ನ್ಯಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಎರಡಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಒಗ್ಗರಣೆ ರೆಡಿ ಆಯಿತು. ಇವಾಗ ಮಂಡಕ್ಕಿ ನೆನೆಸ್ಕೊಳ್ಳೋಣ. ಒಂದು ಪಾತ್ರೆಗೆ ನೀರು ಹಾಕಿ ಮಂಡಕ್ಕಿ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು. ಒಂದ್ಸರಿ ವಾಶ್ ಮಾಡಿ ನೀರು ತೆಗೆದು 2ರಿಂದ 3 ನಿಮಿಷ ನೆನೆಸಿಡಬೇಕು. ಮಂಡಕ್ಕಿಯಲ್ಲಿ ಧೂಳು ಕಸರು ಎಲ್ಲ ಇರುತ್ತೆ, ಅದೆಲ್ಲ ತೆಕ್ಕೋಬೇಕು. ಒಂದ್ಸರಿ ಜಡಿ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಈ ಥರ ನೀಟಾಗಿ ವಾಶ್ ಮಾಡಿ ನೆನೆಸಿಡಬೇಕು. 3 ನಿಮಿಷ ಆಗಿದೆ ನೆನೆಸಿ. ಇವಾಗ ನೀರಿಂದ ತೆಕ್ಕೊಳ್ಳೋಣ. ಪೂರ್ತಿ ನೀರು ಹೋಗೋವರೆಗೂ ಹಿಂಡಿ ತೆಗಿಬಾರ್ದು, ಸ್ವಲ್ಪ ನೀರು ಹಾಗೇ ಇರಬೇಕು. ಪೂರ್ತಿಯಾಗಿ ನೀರು ತೆಗೆದ್ರೆ ಡ್ರೈ ಆಗಿರುತ್ತೆ, ಮಂಡಕ್ಕಿ ಸಾಫ್ಟ್ ಆಗಲ್ಲ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೂ ಉಪ್ಪು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪನೇ ಸಾಕಾಗತ್ತೆ, ನೋಡಿ ಹಾಕ್ಕೊಳ್ಳಿ. ಇವಾಗ ನಿಂಬೆ ರಸ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಹುಣಸೆ ಹುಳಿ ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು, ಅದು ಮಾಡೋ ವಿಧಾನ ಬೇರೆ. ಒಗ್ಗರಣೆಗೆ ಹುಣಸೆ ಹುಳಿ ಹಾಕ್ಕೋಬೇಕು. ಲಾಸ್ಟಲ್ಲಿ 1 ಸ್ಪೂನಷ್ಟು ಉರಿಗಡಲೆ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗಿರ್ಮಿಟ್ ಅಥವಾ ಒಗ್ಗರಣೆ ಮಂಡಕ್ಕಿ ರೆಡಿ. ಸ್ವಲ್ಪ ಹಸಿ ಕೊಬ್ಬರಿನೂ ತುರಿದು ಸೇರಿಸ್ಕೋಬೋದು. ಚಿತ್ರದುರ್ಗ, ದಾವಣಗೆರೆ, ಹುಬ್ಳಿ ಕಡೆ ಇದು ತುಂಬ ಫೇಮಸ್ಸು. ಇವಾಗ ಮಿರ್ಚಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ಪಷ್ಟು ಕಡಲೆ ಹಿಟ್ಟು, 1 ಸ್ಪೂನ್ ಜೀರಿಗೆ, 1/4 ಸ್ಪೂನಷ್ಟು ಅಜ್ವೈನ್, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ, ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗಂಟೆಲ್ಲ ಇರಬಾರ್ದು. 2 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ. ಬಿಸಿ ಎಣ್ಣೆ ಹಾಕೋದ್ರಿಂದ ಮಿರ್ಚಿ ಕ್ರಿಸ್ಪಿ ಆಗಿ ಬರುತ್ತೆ. ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಹಾಕಿ ಕಲಿಸ್ಕೋಬೇಕು. ಹಿಟ್ಟು ತುಂಬ ಗಟ್ಟಿಯಾಗೂ ಆಗಬಾರ್ದು, ಮೆತ್ತಗೂ ಆಗಬಾರ್ದು, ಮೀಡಿಯಂ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೋಬೇಕು. ಕಡಲೆ ಹಿಟ್ಟು ಫ್ರೆಶ್ ಆಗಿದ್ದರೆ ಮಿರ್ಚಿನೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದು ದಪ್ಪ ಮೆಣಸಿನಕಾಯಿ, ಮಿರ್ಚಿ ಮಾಡೋಕ್ಕಂತಲೇ ಸಿಗತ್ತೆ. ದಾವಣಗೆರೆಯಲ್ಲಿ ಎಲ್ಲ ಕಡೆ ಸಿಗತ್ತೆ. ಬೆಂಗಳೂರಲ್ಲಿ ಯಶವಂತಪುರ ಮಾರ್ಕೆಟಲ್ಲಿ ಸಿಗತ್ತೆ. ರಿಟೇಲ್ ಶಾಪ್ಗಳಲ್ಲಿ ಸಿಗೋದು ಕಡಿಮೆ ಇದು. ಈ ಮೆಣಸಿನಕಾಯಿ ಖಾರ ಇರಲ್ಲ. ಒಂದೊಂದೇನಾದ್ರು ಖಾರ ಬಂತಂದರೆ ಒಳಗಡೆ ಬೀಜ ತೆಕ್ಕೊಂಡ್ರೆ ಖಾರ ಕಡಿಮೆ ಆಗುತ್ತೆ. ಮೆಣಸಿನಕಾಯಿನ ತುದಿ ತೆಗೆದ್ಬಿಟ್ಟು ಸ್ಲಿಟ್ ಮಾಡ್ಕೋಬೇಕು. ಒಂದು ಸೈಡ್ ಮಾತ್ರ ಕಟ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಮೆಣಸಿನಕಾಯಿ ಕೂಡ ಎಣ್ಣೆಲಿ ಚೆನ್ನಾಗಿ ಬೇಯುತ್ತೆ. ಎಲ್ಲ ಮೆಣಸಿನಕಾಯಿನೂ ಹೀಗೆ ಮಾಡ್ಕೋಬೇಕು. ನೋಡಿ, ಎಣ್ಣೆ ಬಿಸಿ ಆಗಿದೆ. ಇವಾಗ ಒಂದೊಂದಾಗೆ ಹಾಕೊಳ್ಳೋಣ. ಸ್ಲಿಟ್ ಮಾಡಿರೋ ಕಡೆ ಹಿಟ್ಟು ಹತ್ತಬಾರ್ದು, ಆ ಥರ ಹಾಕಬೇಕು. ಪೂರ್ತಿಯಾಗಿ ಹಿಟ್ಟಲ್ಲಿ ಹತ್ತಿದ್ರೆ ಒಳಗಡೆ ಮೆಣಸಿನಕಾಯಿ ಬೇಯಲ್ಲ. ಹಾಗಾಗಿ ಒಂದು ಸೈಡ್ ಹಿಟ್ಟು ಹತ್ತದೇ ಇರೋ ಥರ ಅದ್ದಿ ಹಾಕಬೇಕು. ಮೀಡಿಯಂ ಫ್ಲೇಮಲ್ಲಿಟ್ಟು 2 ಸಾರಿ ತಿರುಗಿಸಿ ಹಾಕಿ ಬೇಯಿಸ್ಕೋಬೇಕು. ಸಂಜೆ ಟೈಮಿಗೆ ಯಾರಾದರೂ ಗೆಸ್ಟ್ ಬಂದರೆ ನಮ್ಮ ಕಡೆ ಹೆಚ್ಚಾಗಿ ಇದನ್ನೇ ಮಾಡೋದು. ಬೆಂಗಳೂರಲ್ಲಿ ನಮಗೆ ದಪ್ಪ ಮೆಣಸಿನಕಾಯಿ ಸಿಗದೇ ಇರೋದ್ರಿಂದ ಮಾಡ್ಕೊಳ್ಳೋದು ಕಷ್ಟ. ಹೈಬ್ರಿಡ್ ಸಿಗತ್ತೆ, ಆದರೆ ಅದು ಈ ಟೇಸ್ಟ್ ಕೊಡೋಲ್ಲ. ಕಲರ್ ಚೇಂಜ್ ಆಗಬೇಕು ಮತ್ತು ಗುಳ್ಳೆಗಳು ಕಡಿಮೆ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಆಗಿದೆ ಫಸ್ಟ್ ರೌಂಡು, ತೆಕ್ಕೋತಾ ಇದ್ದೀನಿ. ಈಗ ಸೆಕೆಂಡ್ ರೌಂಡ್ ಹಾಕ್ತಾ ಇದ್ದೀನಿ. ಫಸ್ಟ್ ರೌಂಡ್ಗಿಂತ ಸೆಕೆಂಡ್, ಥರ್ಡ್ ಹಾಕ್ತೀವಲ್ವ, ಅದೇ ಚೆನ್ನಾಗಿ ಬರುತ್ತೆ. ಎಣ್ಣೆ ಅಥವಾ ಕಾದಿರತ್ತಲ್ವ, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಮಿರ್ಚಿನೂ ರೆಡಿ ಆಯಿತು. ಸರ್ವ್ ಮಾಡ್ಕೊಳ್ಳೋಣ. ಮಂಡಕ್ಕಿ ಮೆಣಸಿನಕಾಯಿ ಬಿಸಿ ಬಿಸಿಯಾಗಿ ಇರುವಾಗಲೇ ತಿಂದರೆ ಚೆಂದ, ತಣ್ಣಗಾದ್ಮೇಲೆ ಟೇಸ್ಟ್ ಇರಲ್ಲ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.